Hello everyone, welcome to my YouTube channel. Till now we had seen problems on vested paid leaves. ಈಗ non-vested paid leaves means they can carry forward the leave to next year. ಆ ಒಂದು ವರ್ಷದಲ್ಲಿ ಲೀವ್ಗಳನ್ನ ತಗೊಂಡಿಲ್ಲ ಅಂದ್ರೆ ಮುಂದಿನ ವರ್ಷಕ್ಕೆ ಅದು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ಬಹುದು. A company has 50 employees to which for a 300-day year it pays a salary of 1,87,50,000. ಅಂದರೆ 50 ಎಂಪ್ಲಾಯೀಸ್ಗಳಿಗೆ ಆಯಿತಾ, ಒಟ್ಟು 300 ದಿನದ ಸಂಬಳ ಎಷ್ಟು? 1,87,50,000 ರೂಪಾಯಿಗಳು. ದ ಎಂಪ್ಲಾಯೀಸ್ ಗೆಟ್ 10 days ಪೇಡ್ ಲೀವ್. ಎಂಪ್ಲಾಯೀಸ್ಗೆ ಒಂದು ವರ್ಷಕ್ಕೆ 10 ದಿನ ಪೇಡ್ ಲೀವ್ಸ್ಗಳು ಸಿಗುತ್ತೆ. ಹಾಫ್ ಆಫ್ ದ ಎಂಪ್ಲಾಯೀಸ್ ಹ್ಯಾವ್ ನಾಟ್ ಟೇಕನ್ ಹಾಫ್ ಆಫ್ ದ ಪೇಡ್ ಲೀವ್ಸ್. ಹಾಫ್ ಆಫ್ ದ ಎಂಪ್ಲಾಯೀಸ್ ಟೋಟಲ್ 50 ಎಂಪ್ಲಾಯೀಸ್. ಇದರಲ್ಲಿ ಅರ್ಧ ಅಂದರೆ 25 ಎಂಪ್ಲಾಯೀಸ್. ಅರ್ಧ 25 ಜನ ಎಂಪ್ಲಾಯೀಸ್ ಹ್ಯಾವ್ ನಾಟ್ ಟೇಕನ್ ಹಾಫ್ ಆಫ್ ದ ಪೇಡ್ ಲೀವ್ಸ್. ಟೋಟಲ್ ಎಷ್ಟು ಪೇಡ್ ಲೀವ್ಸ್ ಕೊಡ್ತಾ ಇದ್ದಾರೆ? ಟೋಟಲ್ ಪೇಡ್ ಲೀವ್ಸ್ ಇಸ್ 10 ಪೇಡ್ ಲೀವ್ಸ್. ಸೊ ಹಾಫ್ ಆಫ್ ದ ಎಂಪ್ಲಾಯೀಸ್ ಹಾಫ್ ಆಫ್ ದ ಪೇಡ್ ಲೀವ್. ಇದರಲ್ಲಿ ಅರ್ಧ ಅಂದ್ರೇನು? 5 ಪೇಡ್ ಲೀವ್ಸ್. ಅಂದರೆ 25 ಎಂಪ್ಲಾಯೀಸ್ 5 ಪೇಡ್ ಲೀವ್ಸ್ಗಳನ್ನು ತಗೊಳ್ತಾ ಇಲ್ಲ ಅಂತ ಹೇಳಿದ್ದಾರೆ. ರೈಟ್ ದ ಎಂಟ್ರೀಸ್ ಆಫ್ ಪೇಡ್ ಲೀವ್ ಇಸ್ ನಾನ್ ವೆಸ್ಟೆಡ್. ಸೊ ಇಲ್ಲಿ ಏನಂತ ಹೇಳಿದ್ರೆ ಯಾವುದೇ ರೀತಿಯ ದುಡ್ಡನ್ನ ಅವರಿಗೆ ಕೊಡ್ತಾ ಇರಲ್ಲ. ವಿ ಡೋಂಟ್ ಗಿವ್ ಎನಿ ಮನಿ ಬಿಕಾಸ್ ಇಟ್ ಈಸ್ ನಾನ್ ವೆಸ್ಟೆಡ್. ನಾನ್ ವೆಸ್ಟೆಡ್ ಅಂದರೆ ಮುಂದಿನ ವರ್ಷಕ್ಕೆ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ದುಡ್ಡು ಅವ್ರಿಗೆ ಪೇಡ್ ಆಬ್ಸೆನ್ಸ್ ಕೊಡೋದಿಲ್ಲ. ಇನ್ಫ್ಯಾಕ್ಟ್ ನಾವು ಪ್ರಾವಿಷನ್ಸ್ನ ಮಾಡ್ತೀವಿ. ಸೊ ಇಲ್ಲಿ ಅಮೌಂಟ್ ಕೊಡಲ್ಲ, ವಿ ಮೇಕ್ ಸರ್ಟನ್ ಪ್ರಾವಿಷನ್ಸ್. ಸೊ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಸ್ಯಾಲರಿ ಪರ್ ಡೇ. ಟೋಟಲ್ ಸ್ಯಾಲರಿ ಬಿಲ್ ಎಷ್ಟು ಅಂತ ಹೇಳಿದ್ದಾರೆ? 1,87,50,000. ಸೊ ಟೋಟಲ್ ಇಟ್ ಇಸ್ 300 ವರ್ಕಿಂಗ್ ಡೇಸ್. ಸೊ ಒನ್ ಡೇಗೆ ಎಷ್ಟು ಸ್ಯಾಲರಿ ಅಂತ ಸಿಗುತ್ತೆ? ಇಟ್ ವಿಲ್ ಬಿ 62,500. ಇದು ಅಷ್ಟು ಎಂಪ್ಲಾಯೀಸ್, 50 ಎಂಪ್ಲಾಯೀಸ್ ಇದು ಸ್ಯಾಲರಿ ಒಂದು ದಿನಕ್ಕೆ. ಸೊ ಒಂದು ಎಂಪ್ಲಾಯಿಗೆ ಬೇಕು ಎಷ್ಟು ಅನ್ನೋದನ್ನ ತಿಳ್ಕೊಳ್ಬೇಕು ಒಂದು ದಿನಕ್ಕೆ ಅಂದರೆ ಅದನ್ನ 50 ಎಂಪ್ಲಾಯೀಸ್ ಜೊತೆಗೆ ಡಿವೈಡ್ ಮಾಡಿದಾಗ 1,250 rupees ಇಸ್ ದಿ ಪರ್ ಡೇ ಸ್ಯಾಲರಿ. 1,250 is a salary for per day. Step 2, we need to find out the paid leave available. ಸೊ ಇಲ್ಲ ನಾನು ಆಲ್ರೆಡಿ ಹೇಳ್ಕೊಟ್ಟಿನಿ. ಟೋಟಲ್ 10 ಪೇಡ್ ಲೀವ್ಸ್, ಅದರಲ್ಲಿ ಹಾಫ್ ಅವೈಲಬಲ್ ಇದೆ ಅಂತ ಹೇಳಿದ್ದಾರೆ. ಅರ್ಥಲ್ಲಿ ಹಾಫ್ ಅಂತ, ಹಾಫ್ ಔಟ್ ಆಫ್ 10 is 5. ಸೊ 50% of 10 is 5. ಸೊ 5 days is the leave available. So we need to find out the paid absence. So total 25 employees have the paid leaves available. 5 days they have paid leaves. Per day salary is 1,250. So the total amount will be 1,56,250. 1,56,250. Now first we have to pass out the salary entry. So employee benefit expenses debit to bank account 1,87,50,000. 1,87,50,000. They have given in the question itself. That entry we will pass. Next entry we have to pass for paid absence. When it is a non-vested, we will not pay any amount. In fact, we will make certain provisions. Non-vested ಆಗಿರೋದ್ರಿಂದ ಅಮೌಂಟನ್ನು ಅವ್ರಿಗೆ ಪೇ ಮಾಡಲ್ಲ, ಅದ್ರ ಬದಲಾಗಿ ಪ್ರಾವಿಷನ್ಸ್ಗಳನ್ನ ಮಾಡ್ತೀವಿ. ಸೊ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ಟು ಪ್ರಾವಿಷನ್ಸ್ ಫಾರ್ paid absence. So we have found out here 1,56,250. The same 1,56,250 I will write in the entry.